ಒಂದ್ ಹುಡುಗಿ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡಷ್ಟೇನೆ ಮೈಂಡ್ ಸೆಟ್ ಇದೆ ಎಷ್ಟೊಂದ್ ಜನದ್ದು. ಓ ಈ ಹುಡುಗಿ ಎಲ್ಲದಕ್ಕೂ ರೆಡಿ ಇದ್ದಾಳೆ, ಎಲ್ಲದಕ್ಕೂ. ಯಾರೋ ಹಿಂದೆ ಕೂತಿದ್ದಾನೆ, ಲೈಟ್ ಕೈ ವಾಸ್ ಮೂಮೆಂಟ್, ಐ ಗಾಟ್ ಟಚ್ಡ್ ಯುವರ್, ಐ ಬ್ಲಾಸ್ಟೆಡ್ ದಮ್ ವೆರಿ ಬ್ಯಾಡ್ಲಿ. ಎದ್ದೆ ಥಗ್ದ ಕಪಾಲಕ್ಕೆ ಬಾರಿಸ್ದೆ. ಓನ್ಲಿ ಒನ್ ಪರ್ಸನ್ ಹೂ ಕೇಮ್ ಟು ಸಪೋರ್ಟ್ ಹಿಸ್ ಯಾರು ಕಂಡಕ್ಟರ್. ಇನ್ ಮಿಕ್ಕದವ್ರೆಲ್ಲ ಗಂಡ್ ಮಕ್ಳು ಕೂತಿದ್ದಾರೆ, ನೋಡ್ತಾ ಕೂತಿದ್ದಾರೆ. ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಕೊಡ್ತಾ ಇರೋದಾ ನೀವು? ಐ ಸ್ಕೋಲ್ಡ್ ದೆಮ್ ಎವ್ರಿವನ್. ಸರ್ ನೀವೀಗ ಹೇಳಿ, ಹೆಣ್ಮಕ್ಳಿಗೆ ಹಂಗಾದ್ರೆ ಎಷ್ಟು ರೇಪ್ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ? ಚೂಡಿದಾರ್ ಹಾಕೊಂಡಿರೋ ಹೆಣ್ಮಕ್ಳ ಮೇಲೆ ರೇಪ್ ಆಗ್ತಾ ಇದೆ, ಲಂಗ ದಾವಣಿ ಹಾಕೊಂಡಿರೋ ಹೆಣ್ಮಕ್ಳು, ಸೀರೆ ಹಾಕೊಂಡಿರೋ ಹೆಣ್ಮಕ್ಳ ಮೇಲೆ ರೇಪ್ ಆಗ್ತಾ ಇದೆ. ಅದಕ್ಕೆ ಆನ್ಸರ್ ಎಲ್ಲಿದೆ? ಬರೀ ಶಾರ್ಟ್ಸ್ ಹಾಕೊಂಡಷ್ಟೇ, ಸ್ಲೀವ್ಲೆಸ್ ಟಾಪ್ ಹಾಕೊಂಡಷ್ಟೇ ಹೆಣ್ಮಕ್ಳು ಬರೀ ಇದಕ್ಕೆ ಅಂತ. ದುಬೈ ಅನ್ನೋ ಕಂಟ್ರಿ ಗೊತ್ತಿದ್ರೆ ಎಲ್ಲರಿಗೂ. ರಾತ್ರಿ 3 ಗಂಟೆ ರಾತ್ರಿ ಓಡಾಡಿದ್ರು ಆ ಹೆಣ್ಮಗು ಧೈರ್ಯದಿಂದ ಓಡಾಡ್ತಾಳೆ. 3 ಗಂಟೆ ರಾತ್ರಿ, 4 ಗಂಟೆ ರಾತ್ರಿ ನಾನೇ ಓಡಾಡಿದೀನಿ ದುಬೈಗೆ ಹೋದಾಗ. 3 o'clock ನೈಟ್ ಐ ಹ್ಯಾವ್ ಕಮ್ ಔಟ್, ನಂಗೆ ಏನೋ ಬೇಕು ತಗೊಂಡು ವಾಪಸ್ ಹೋಗಿದ್ದೀನಿ ಮನೆಗೆ. 4 o'clock ವರ್ಗು ಓಡಾಡಿದ್. ನಮ್ಮ ಎಲ್ಲಿ ಇದೆ ನಮ್ಮ ಇಂಡಿಯಾದಲ್ಲಿ ಓಡಾಟ? ಸೇಫ್ಟಿ ಇಲ್ಲ. ಸೇಫ್ಟಿ ಬೇಕು, ಅಲ್ಲಿ ಓಡಾಡಕ್ ಸೇಫ್ಟಿ ಇದೆ, ನಮ್ಮಲ್ಲಿ ಸೇಫ್ಟಿ ಇಲ್ಲ ಅಂತ. ಈಗ ನಾನೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಾಳೆ ನಾನೇ ಹೈವೇಲಿ ಓಡಾಡ್ತೀನಿ, 3 ಗಂಟೆ ರಾತ್ರಿ ನಾನು ಓಡಾಡ್ತೀನಿ. ಸಪೋರ್ಟ್ ಸೇಫ್ಟಿ ಕೊಡ್ತೀರಾ? ಎಷ್ಟು ಸೇಫ್ಟಿ ಕೊಡ್ತಾರೆ ಗೌರ್ಮೆಂಟ್? ಇಂಡಸ್ಟ್ರಿ ನಾನ್ ಹೇಳ್ತೀನಿ ಲಕ್, ಅದೃಷ್ಟ ಇದ್ರೆ ಮಾತ್ರ ಇಲ್ಲಿ ಸರ್ವೈವ್ ಆಗಕ್ಕಾಗೋದು. ಯಾರು ಏನಾರು ಅನ್ಕೊಳ್ಳಿ, ಇಲ್ಲ ನಮಗ್ ಟ್ಯಾಲೆಂಟ್ ಇದೆ, ಒಂದ್ ಜೀವನದಲ್ಲಿ ಒಂದ್ ಅದೃಷ್ಟ ಅನ್ನೋದು ಇಲ್ಲ ಅಂದ್ರೆ ಇಂಡಸ್ಟ್ರಿಲಿ ಯಾರು ಸರ್ವೈವ್ ಆಗಕ್ಕಾಗಲ್ಲ. ನಾನು ನೋಡಿರಂಗೆ ಈಗ ಎಸ್ಪೆಷಲಿ ಜೆನ್ಸಿ ಆಗ್ಲಿ ಅಂತ ದೊಡ್ಡ ದೊಡ್ಡ ಸ್ಟಾರ್ಸ್ ಅದೊಂದ್ ಸ್ಪಾರ್ಕಲ್ ಬೇಕು. ಈಗ ನೀವೇ ನೋಡಿ, ಒಂದ್ ಸಿನಿಮಾ ಮಾಡ್ತಾ ಇರ್ತಾರೆ, ಎಲ್ಲೂ ಒಂದ್ ಆ ಸ್ಪಾರ್ಕಲ್ ಸಿಗಲ್ಲ, ಒಂದು ಹಿಟ್ ಸಿಗಲ್ಲ. ಒಬ್ರಿಗೆ ಬಂದಷ್ಟೇ ಹಿಟ್ ಸಿಕ್ಬಿಡುತ್ತೆ, ಬಂದಷ್ಟೇ ಇದ್ ಮಾಡ್ಬಿಡ್ತಾರೆ. ಸೊ ಲಕ್ ಅನ್ನೋದ್ ಮ್ಯಾಟರ್. ಎಷ್ಟು ಪರ್ಸೆಂಟೇಜ್ ನೀವು ನಂಬ್ತೀರಿ? ನಾನ್ 90% ಲಕ್, 90% is luck, 10% is acting. I'll tell. Definitely I'll tell, because ಅದೃಷ್ಟ ಅನ್ನೋದಿದ್ರೆ. One actor like this in Karnataka, ಯಾರಾದ್ರೂ ಒಬ್ರು ಇಲ್ಲ ಸರ್ ಇವರು ನೋಡಿ 90% ಲಕ್ ಅಂತ ಅನ್ಸ್ಬೋದು, their effort is very less in the industry. ನೀವೆಲ್ಲಾರ್ನು ನೋಡಿದ್ರೆ, ಎಲ್ಲಾ ಆರ್ಟಿಸ್ಟ್ ಬರೀ ಕರ್ನಾಟಕ ಅಂತ ಅಲ್ಲ, ಎಲ್ಲಾ ಇದು ನೋಡಿದ್ರು ನೀವು ಎಷ್ಟೊಂದು ಎಫರ್ಟ್ ಆಗ್ತಾ ಇರ್ತಾರೆ. ಒಂದು ಲಕ್ಕನ ಟೈಮ್ಗೆನೆ ನಿಮ್ಗೆ ಆ ರೀಚ್ ಸಿಗೋದು. ಇವಾಗ ಯಶ್ ಸರ್ನೇ ನೀವು ತಗೊಂಡ್ರೆ, ಪಾಪ ಅವ್ರು ಕಷ್ಟಪಟ್ಟಿದ್ದಾರೆ ಇಲ್ಲ ಅಂತ ಇಲ್ಲ. 300 ರೂಪಾಯಿ ಕೆಲಸ ಮಾಡಿದ್ದಾರೆ ಫಸ್ಟ್, ಇವತ್ 300 ಕೋಟಿ ತಗೊಂತಾ ಇದಾರೆ ಅಂತ ಅಂದ್ರೆ ಅದನ್ನ ಕರ್ಕೊಂಡು ಹೋಗಿರೋದೇ ಅವ್ರ ಅದೃಷ್ಟ. ನಾನ್ ಹೇಳ್ತೀನಿ, ಅವ್ರ ಹಾರ್ಡ್ ವರ್ಕ್, ಪ್ಲಾನ್, ಸ್ಮಾರ್ಟ್ ಎಲ್ಲ ಎವ್ರಿಥಿಂಗ್. ಬಟ್ ಅಲ್ಲಿ ಕೂರ್ಸಿದೆ ಇವತ್ತು 300 ಕೋಟಿ ತಗೊಂತಾ ಇದಾರೆ ಅಂತ ಅಂದ್ರೆ ಎಲ್ಲೋ ಒಂದ್ ಚಮಕ್ ಹೊಡೆದಿದೆ ಲಕ್. ಈಗ ಎಲ್ಲಾರು ಎಫರ್ಟ್ ಆಗ್ತಾರೆ, ಬಟ್ ರೈಟ್ ಪಾಯಿಂಟ್ ರೀಚ್ ಆಗಲ್ಲ. ಹೌದು, ಈ ರೈಟ್ ಪಾಯಿಂಟ್ ರೀಚ್ ಆಗದೆ ಇರೋದನ್ನ ನಾವು ಲಕ್ ಅಂತ ಕರಿತಿದ್ವಾ? ರೈಟ್ ಪಾಯಿಂಟ್ಗೆ ಅಂತ ಅದನ್ನೇ ಹೇಳೋದು. ಆ ವಿಧಿ ಆಟ ನಿಮ್ಮ ತಟ್ಟೆಯಲ್ಲಿ ಸಿಗ್ಬೇಕು, ನಿಮ್ಗೆ ಸಿಗುತ್ತೆ. ಯಾವಾಗ ಸಿಗ್ಬೇಕು ಅವ್ನು ಬರ್ದಿರ್ತಾನೆ. ರೈಟ್. ಸೊ ಫಾರ್ ಎಕ್ಸಾಂಪಲ್, ಇವಾಗ ನೀವು ಬಿಗ್ ಬಾಸ್ಗೆ ನೀವು ಆಯ್ಕೆ ಆಗಿದ್ರ ಅಥವಾ ಎಲ್ಲಾದ್ರೂ ಒಂದ್ ಕಡೆ ರೆಫರ್ ಮಾಡಿ ನೋಡ್ರಿ ನನ್ನೊಂದು ಕನ್ಸಿಡರ್ ಮಾಡಿ ಅಂತ ಅಂದ್ರ? ಅದೇನೋ ದೇವರ ಆಶೀರ್ವಾದ. ಮೇ ಬಿ ಫ್ಯೂಚರ್ ಅಲ್ಲೂ ಕೂಡ ನಾನು ಯಾರನ್ನೂ ಕೈಯೊಡ್ಡಿ ಕೆಲಸ ಕೇಳಲ್ಲ. ಅಂತ ದಿನ ಕೆಲಸ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನಾನು ಆ ಕೆಲಸನೇ. ಯಾವ ಸಬ್ಜೆಕ್ಟ್ ನಿಮ್ಗೆ ಅನ್ಸುತ್ತೆ ಇದರಿಂದ ಅಪ್ಪ ನಾನು ಬಿಗ್ ಬಾಸ್ಗೆ ಆಯ್ಕೆ ಆದೆ ಬಿಕಾಸ್ ಆಫ್ ದಿಸ್ ಅನ್ನೋದು ಏನದು? ನನ್ಗೆ ಲಾಸ್ಟ್ ಸೀಸನ್ ಕಾಲ್ ಬಂದಿತ್ತು. ಸೊ ಲಾಸ್ಟ್ ಸೀಸನ್ ಎಂಡ್ ಮೂಮೆಂಟ್ ಆಗಿರೋದ್ರಿಂದ ನಂಗೆ ಹೋಗಕ್ ಆಗಿರ್ಲಿಲ್ಲ. ಬಟ್ ಈ ಸೀಸನ್ ಪರ್ಟಿಕ್ಯುಲರ್ ಆಗಿ ಬೇಕೇ ಬೇಕು ಅಂತ ಕುತ್ಕೊಂಡಿದ್ರು. ಸೊ ನನ್ಗೆ ಅವ್ರ ಕಾಲ್ ಬಂತು ಪ್ರೊಡಕ್ಷನ್ ಟೀಮ್ ಇಂದ ಬಂದಾಗ. ಓಕೆ, ನಂಗೆ ಗೊತ್ತಿತ್ತು ಲಾಸ್ಟ್ ಇಯರೇ ಕರೆದಿದ್ದಾಗ ನೆಕ್ಸ್ಟ್ ಇಯರ್ ಅಪ್ರೋಚ್ ಬರುತ್ತೆ ಅಂತ. ಮೀಟಿಂಗ್ಸ್ ಆಯ್ತು ಬ್ಯಾಕ್ ಟು ಬ್ಯಾಕ್. ಅವ್ರಿಗೆ ಮೇ ಬಿ ನನ್ ಬೋಲ್ಡ್ನೆಸ್ ಆಗ್ಲಿ, ನಾನು ಇವತ್ತಿಗೂ ಇಟ್ಸ್ ಫೈನ್, ಟೈಟಲ್ ಕೊಡ್ಬೋದು ಜನ. ಸ್ಟ್ರಾಂಗ್ ವುಮೆನ್ಸ್ಗೆ ಇದು ಟೈಟಲ್ಸ್ ಇದಿದೆ, ಏನ್ ತಲೆ ಕೆಡ್ಸ್ಕೊಳಂಗ್ ಏನಿಲ್ಲ. ಬಟ್ ಆದ್ರೆ ನಾವ್ ಮಾಡೋ ಕೆಲಸ ನಮ್ ಮನ್ಸಿಗೆ ಕರೆಕ್ಟ್ ಅಂತ ಅನ್ಸಿದ್ರೆ ಹೆದ್ರದೇನ್ ನೆಸೆಸರಿ ಇರಲಿಲ್ಲ. ಆ ಬೋಲ್ಡ್ನೆಸ್ ಇಷ್ಟ ಆಯ್ತು ನಮ್ ಡೈರೆಕ್ಟರ್. ಅತಿಯಾಗಿ ಘಾಸಿ ಆಗಿದಂತಹ ಟೈಟಲ್ ಏನು? ಅದೇ ತುಂಬಾ ಮಾತಾಡ್ತಾಳೆ ಅಥವಾ ತುಂಬಾ ಜಗಳ ಆಡ್ತಾಳೆ, ಅದೇ ಬಂತು ಅವ್ರಿಗೆ. ಅಂದ್ರೆ ಸಿಕ್ಕಾಬಡೆ ಕಿರ್ಚಾಡ್ತಾರೆ, ಜಗಳ ಆಡ್ತಾರೆ. ಫೈನ್, ಕಲ್ತಿದ್ದು ಇದೆ. ಈಗ ಬಿಗ್ ಬಾಸ್ ಅನ್ನೋದು ಎಷ್ಟೊಂದ್ ಜನದ ಕನಸು ಆಗೋಗಿದೆ, ಎಷ್ಟೊಂದ್ ಜನಕ್ಕೆ ದೊಡ್ಡ ಮಟ್ಟಿಗೆ. ನಾನು ಸಿಂಪಲ್ ಆಗಿ ತಗೊಂಡ್ಬಿಟ್ಟೆ, ಇಟ್ಸ್ ಒನ್ ಪಾರ್ಟ್ ಅಂತ ಅನ್ಕೊಂಡು. ಈಗ ಒಂದ್ ಸಿನಿಮಾ ತರ ಅದು ಒಂದ್ ಶೋ, ನನ್ ಪಾರ್ಟಲ್ಲಿ ಒಂದ್ ಶೋ ಅಂತ. ಮೇ ಬಿ ಪ್ರಿಪರೇಷನ್ ಮಾಡ್ಕೊಂಡು ಹೋಗಿದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾ ಇದ್ನೇನೋ. ನಾನ್ ಆಕ್ಟ್ ಮಾಡ್ಬೇಕು ಅಂತ ಹೋಗಿದ್ರೆ ಒಳಗಡೆ. ಏನ್ ಪ್ರಿಪರೇಷನ್? ದೇರ್ ಆಲ್ ಪ್ರಿಪೇರ್ಡ್, ಎಲ್ಲರೂ ಪ್ರಿಪೇರ್ಡ್ ಆಗಿದ್ದಾರೆ. ಏನೇನು ರೆಡಿ ಆಗ್ಬೇಕು ಇಫ್ ಅಟ್ ಆಲ್ ಇಫ್ ಯು ವಾಂಟ್ ಟು ಗೋ ಬ್ಯಾಕ್ ಅಗೈನ್ ಅಂಡ್ ವಿನ್ ದಿ ಶೋ? ಈಗ ಯಾರೊಬ್ರು ಟಾಂಟ್ ಮಾಡ್ತಾರೆ, ಯಾರೊಬ್ರು ಕಾಲ್ ಎಳಿತಾರೆ, ಹೆಂಗ್ ಸ್ಮಾರ್ಟ್ ಆಗಿ ಅವ್ರಿಗೆ ವಾಪಸ್ ಕೊಡ್ಬೋದು, ಅಥವಾ ಸ್ಮಾರ್ಟ್ ಆಗಿ ಹೆಂಗ್ ಅವ್ರಿಗೆ ವಾಪಸ್ ಟಾಂಟ್ ಕೊಡ್ಬೋದು, ಇದೆಲ್ಲ ಪ್ರಿಪರೇಷನ್ ಇದ್ದಿದ್ದೇ ಇರುತ್ತೆ. ಬೇಕು ಅಂತ ಕೆಣಕದಾಗ ಹೆಂಗ್ ನೀವು ಬಿಹೇವ್ ಮಾಡ್ಬೇಕು, ಇದೆಲ್ಲ ನಾನ್ ಮಾಡ್ಕೊಂಡು ಹೋಗಿದ್ರೆ
ನನ್ ಮುಟ್ಟೋರು ಯಾರು ಇರ್ತಾ ಇರ್ಲಿಲ್ಲ ಓಕೆ ಡೆಫಿನೆಟ್ಲಿ. ಬಟ್ ಹಾನೆಸ್ಟ್ಲಿ ಹೊರಗಡೆ ಹೋಗ್ಬೇಕಾದ್ರೂ ಒನ್ ಪರ್ಸನ್ ಬಗ್ಗೆ ಹೇಳ್ಕೊಂಡೇ ಹೋದೆ, ಓಕೆ ಗುಡ್ ಅಂತ ಹೇಳಿ. ಒಳಗಡೆ ಹೋಗಿ ಯಾಕೆ ಅಪೋಸಿಟ್ ಆದೆ ಅಂತ ಹೇಳಿದ್ರೆ, ಆ ಸಿಚುವೇಶನ್ಸ್ ಮಾಡ್ತು ನನ್ಗೆ. ಅಂಡ್ ಇವತ್ತಿಗೂ ರಿಗ್ರೆಟ್ ಇಲ್ಲ ನನ್ಗೆ ಶೋ ಬಗ್ಗೆ, ಇವತ್ತಿಗೂ ಯಾಕಂದ್ರೆ ಶೋ ಬಗ್ಗೆ ಯಾರಿಗೂ ಕಂಪ್ಲೇಂಟ್ ಇಲ್ಲ, ಇಟ್ ಇಸ್ ಪರ್ಫೆಕ್ಟ್. ಅಂದ್ರೆ ನನ್ಗೆ ಆ ಶೋಲ್ ಇನ್ನೂ ಬೆಟರ್ ಆಗಿರ್ಬೋದು, ಅಂದ್ರೆ ನಾನಾಗಿದ್ದೆ, ಅದಕ್ಕೋಸ್ಕರ ನನ್ಗೇನ್ ರಿಗ್ರೆಟ್ ಇಲ್ಲ. ಬಟ್ ಜನನ್ ಇಂಪ್ರೆಸ್ ಮಾಡ್ಬೇಕು ಅಂತ ಇದ್ದಿದ್ರೆ ಬೆಟರ್ ಆಕ್ಟಿಂಗ್ ಮಾಡ್ಬೇಕಿತ್ತು, ಅದು ಒಂದ್ ಸ್ವಲ್ಪ ಬೇಜಾರಿದೆ. ಆಕ್ಟರ್ ಆಗಿ ಗುಡ್ ಆಕ್ಟರ್ ಅಲ್ವಾ, ಅದೇ ಥಿಯೇಟರ್ ಆಗಿ ಇನ್ನೊಂಚೂರ್ ಮಾಡ್ಬೋದಿತ್ತಲ್ಲ ಅಂತ ಹೇಳಿ. ನಾವು ಇಫ್ ಯು ಗಿವನ್ ಅಪರ್ಚುನಿಟಿ ಇನ್ನೊಂದ್ಸಲಿ ಬಿಗ್ ಬಾಸ್ ಗೆಲ್ಸಿದ್ರೆ ಯು ಆರ್ ಪ್ರಿಪೇರ್ಡ್? ಡೆಫಿನೆಟ್ಲಿ ಅಳ್ಕೊಂಡೇ ನಿಮ್ ಮನೆ ಮಗಳಾಗ್ಬಿಡ್ತೀನಿ. ಡೆಫಿನೆಟ್ಲಿ ಬೆಳಗ್ಗೆ ಇದ್ರೆ ಹೇಳ್ತೀನಿ, ಸಂಜೆ ಇದ್ರೆ ಹೇಳ್ತೀನಿ, ಎಲ್ಲರೂ ಅಯ್ಯೋ ಪಾಪ ಎಷ್ಟು ಮುಗ್ದೆ ಅಳ್ತಾ ಇದ್ದಾಳಲ್ಲ ಅಂತ ಮನೆ ಮಗಳು ಮಾಡ್ಬಿಡ್ತಾರೆ. ಜಗಳ ಮಾಡಿದ್ರೆ ಮನೆ ಮಗಳಲ್ವಾ? ಇಲ್ಲ ಇಲ್ಲ, ಪ್ರತಿ ಹಳ್ಳಿಯಲ್ಲಿ ಎಲ್ಲ ಹೆಣ್ಮಕ್ಳು ಜಗಳ ಮಾಡೇ ಫೇಮಸ್ ಆಗೋದು. ಯಾರು ಕೋಪ ಬರಲ್ಲ, ಯಾರಿಗೆ ಜಗಳ ಆಡಲ್ಲ. ಈಗ ಜಗಳ ಮಾಡಿಲ್ಲ ಅಂದ್ರೆ ಮನೆ ಗಲಗಲ ಅನ್ನಲ್ಲಪ್ಪ, ಏನೋ ಮನೆ ಇಷ್ಟು ಬೋರ್ ಹೊಡಿಯುತ್ತೆ ಅಂತೀವಿ, ಹೌದಾ? ಈಗ ಮನೇಲಿ ನಮ್ಮಮ್ಮ ಸುಮ್ಮನೆ ಇದ್ರು ಯಾಕೋ ಸುಮ್ಮನೆ ಇದ್ರಲ್ಲ ಸೈಲೆಂಟ್, ಸ್ವಲ್ಪ ಗಲಾಟೆ ಮಾಡಿ ಕೇಳೋದು ಚೆನ್ನಾಗಿರ್ತದೆ ಅಂತ. ಅಂತಹ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆಯುವಂತಹ ನಾವು ಯಾವುದೋ ಒಂದು ಶೋಲಿ ಒಂದು ಹುಡುಗಿ ಜಗಳ ಆಡ್ತಾ ಇದ್ರೆ ಅವಳಿಗೆ ಒಂದು ಸ್ಟ್ಯಾಂಪ್ ಮಾಡ್ತಾರಲ್ಲ, ವಾಟ್ ಯು ಸೇ ಅಬೌಟ್ ದಿಸ್? ವೀಕ್ ಮೈಂಡ್ ಸೆಟ್ ಅಷ್ಟೇ ಅವ್ರಗಳದು. ಅವ್ರಿಗೆ ಏನಾಗ್ಬಿಟ್ಟಿದೆ, ಸಾರಿ ಟು ಟೆಲ್, ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಎಸ್ಪೆಷಲಿ, ಹೆಣ್ಮಕ್ಳು ಅಂದ್ರೆ ಬರೀ ಮನೆ ಕೆಲಸ ಮಾಡ್ಕೊಂಡು ಅಡ್ಗೆ ಮಾಡ್ಕೊಂಡು ಸಾಫ್ಟ್ ಆಗಿ ಮನೇಲೆ ಇತ್ಕೊಂಡು ಹಂಗಿರ್ಬೇಕಂತ ಕೊಟ್ಬಿಟ್ಟಿದಾರೆ ಟೈಟಲ್. ಮನೆ ಮಗಳು ಅಂತ ಅಂದ್ರೆ ಎಷ್ಟೊಂದ್ ಜನಕ್ಕೆ ಮನೆ ಮಗಳು ತರ ಇರ್ತಾರೆ. ಮನೆ ಮಗಳು ಅಂದ್ರೆ ಸಾಫ್ಟ್ ಆಗಿ ಆಯ್ತು ಅಮ್ಮ ಅಂದ್ರೆ ಅದು ಮನೆ ಮಗಳ. ಹಂಗಾದ್ರೆ ನಾವ್ ಒಂಚೂರು ಏನೋ ಇಲ್ಲ ಅಂತ ಹೇಳ್ಬಿಟ್ವಿ, ನೋ ಅಂತ ಹೇಳ್ಬಿಟ್ವಿ ಅಂದ್ರೆ ನಾವ್ ಮನೆ ಮಕ್ಕಳಲ್ವಾ ಅಂತ. ಇಟ್ಸ್ ಆಲ್ ಈಕ್ವಾಲಿಟಿ. ನಾವು ಹುಡುಗರ್ಗೆ ಎಷ್ಟು ಅಧಿಕಾರ ಇದೆಯೋ ಹೆಣ್ಮಕ್ಳಿಗೂ ಅಷ್ಟೇ ಅಧಿಕಾರ ಇದೆ. ಇನ್ನೆಲ್ಲ ಡಿಸಿಷನ್ ಅಲ್ಲೂ ಜನರೇಷನ್ ಚೇಂಜ್ ಆಗ್ತಾ ಇದೆ, ಬಟ್ ಪೀಪಲ್ಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. And I'm sure another, we are in Gen Z, they can't accept, but next alphas are coming, alpha plus are coming. Millenniums has reached. Already we can't understand the millennials actually. So ಅವ್ರನ್ನೆಲ್ಲ ನೀವ್ ಹೆಂಗ ಹ್ಯಾಂಡಲ್ ಮಾಡ್ತೀರಾ ಗೊತ್ತಿಲ್ಲ, ಬಟ್ ಬಿಕಾಸ್ ವಿ ಆರ್ ಸೀಯಿಂಗ್ ದ ಜನರೇಷನ್ಸ್, ಯು ಕಾಂಟ್ ಹ್ಯಾಂಡಲ್ ಅ 12th ಸ್ಟ್ಯಾಂಡರ್ಡ್ ಕಿಡ್ ನಾವು. ಈಗ ನೀವೇ ಹೇಳ್ತಾ ಇದ್ರಿ ನೀವು ಮಿಲೇನಿಯಮ್ಸ್ ಹ್ಯಾಂಡಲ್ ಮಾಡಕ್ಕಾಗಲ್ಲ ಅಂತ, ಹಂಗೆ ಅವ್ರಿಗೆ ಜೆನ್ಸಿ ಅವ್ರನ್ನ ಹ್ಯಾಂಡಲ್ ಮಿಲೇನಿಯಲ್ಸ್ ಏನಾಗಿದೆ, ದಟ್ ಇಸ್ ವಾಟ್ ಆ ಬಿಹೇವಿಯರ್ ಆರ್. ನಮ್ಗೆ ಏನಂದ್ರೆ ಈಗ ಜೆನ್ಸಿ ಇಂದ 4 ಬ್ಯಾಚಸ್, ನನ್ಗಿಂತ ನನ್ನ 4 ಜನರೇಷನ್, ನನೀಗ ಚಿಕ್ಕ ಮಗು, ಒಂದು 3 ವರ್ಷದ ಮಗು, ನನ್ ಮೈಂಡ್ ಸೆಟ್ ಇರುತ್ತೆ, ಅದಕ್ಕೆ I can handle. Nanna next generation they can't handle. Right. Because their thinking style is different. Correct. So I can understand, I can read what my 10th standard or 8th standard kid is. ನನ್ನ ಪ್ರಕಾರ ಋಷಿ ಅವರೇ, ಇನ್ನೂ ನಿಮ್ಗೆ ಆ ಸಮಾನತೆ ಬಂದಿಲ್ಲ ಅಂತ ಅಂತಿದ್ದೀರಾ? ಬರಲ್ಲ, ಎಲ್ಲಿ ಬರುತ್ತೆ? ಹುಡುಗ ಜಗಳ ಆಡಿ ಕಿಚ್ಚಾಡ್ಬಿಟ್ರೆ ಆಚೆ ಕಳಿಸಿ ಆಕ್ಟಿಂಗ್ ಮಾಡಮ್ಮ, ಸಿನಿಮಾ ಹೀರೋಯಿನ್ ಆಗಮ್ಮ ಅಂತ ನನ್ನ ತಂದೆ ತಾಯಿ ಕೊಟ್ಟಿದ್ದಾರೆ. ನನ್ನ ತಂದೆ ತಾಯಿ ಇಟ್ಟಿರೋ ನಂಬಿಕೆ, ಪ್ರೋತ್ಸಾಹ ಮಾಡೋದಕ್ಕೆ ಎಷ್ಟೋ ಜನ ಆ ಒಂದು ಲೈಟಿಂಗ್ ಬಾಯಿಂದ ಹಿಡಿದು ಡೈರೆಕ್ಟ್ ವರ್ಗು ಗಂಡ್ ಮಕ್ಳೆ, ಇವರೆಲ್ಲ ಸಮಾನತೆ ಕೊಟ್ಟಿಲ್ವಾ? ನನ್ನ ತಂದೆ ತಾಯಿಗೆ ಅಪ್ರಿಶಿಯೇಟ್ ಮಾಡ್ಬೇಕು, ಅವ್ರು ಕೊಟ್ಟಿರೋದಕ್ಕೆ ನಾನು ಇಲ್ಲಿದ್ದೀನಿ ಅಂತ. ಎಷ್ಟು ಹೆಣ್ಮಕ್ಳು ಇಂಡಸ್ಟ್ರಿಗೆ ಯಾರು ಕಳ್ಸಿದ್ದಾರೆ, ಬೇಡಪ್ಪ ಸಿನಿಮಾ ಹೆಣ್ಮಕ್ಳ ಬೇಡ, ವೈ ಸ್ಟಿಲ್, ಅಥವಾ ಏನೇ ಮಾಡೋದು. ಅಂಡ್ ಯು ಕ್ಯಾನ್ ಸಿ ನೌ, ಐಲ್ ಗಿವ್ ಯು ಕ್ಯಾನ್ ಸರ್ವೆ, ಎಲ್ಲರೂ 28, 29, 30 ಆದ್ರೂ ಮದ್ವೆ ಆಗ್ತಿಲ್ಲ ಹೆಣ್ಮಕ್ಳು. ವೈ? ಯು ಕ್ಯಾನ್ ಸರ್ವೆ. ಎಷ್ಟೊಂದ್ 28 ಮುಂಚೆ ಆದ್ರೆ 24 ವರ್ಷ ಆಗೋಯ್ತು, ಮದ್ವೆ ಮಾಡ್ಬಿಡ್ಬೇಕು, 28 ವರ್ಷ ಆದ್ರೂ ಮದ್ವೆ ಆಗಿಲ್ಲ, 29, 30 ಆದ್ರೂ 30 ಓ ಏಜ್ ಬಾರೆ ಹಾಕ್ಬಿಡ್ತೀರಾ ನೀವುಗಳು ಹೆಣ್ಮಕ್ಳು. ಆಕ್ಚುಲಿ ಒಂದಿದೆ, ಸೈಕಾಲಜಿಕಲ್ ಡಾಕ್ಟರ್ಗಳು ಜಾಸ್ತಿ ಆಗವ್ರೆ. ಯಾಕೆ? 29 ವರ್ಷವರೆಗೂ ಮದ್ವೆ ಆಗಲ್ಲ. ಓಕೆ, ಜಸ್ಟ್ ಒಂದು ವೇಗ್ ಎಕ್ಸಾಂಪಲ್. 29 ವರ್ಷ ಮದ್ವೆ ಆಗಿಲ್ಲ, ಅದಾದ್ಮೇಲೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ರೈಟ್ ಮ್ಯಾಚ್ ಸಿಗಲ್ಲ, ಆಮೇಲೆ ನಿಮ್ಗೆ ಸಿಗೋರೆಲ್ಲ 35+ ಸಿಗ್ತಾರೆ. ಅವಾಗ ಸೆಟಲ್ಡ್ ಆಗಿರ್ಬೇಕು, ಇಲ್ಲ ಒಂದು ಒಳ್ಳೆ ದುಡ್ಡು ಮಾಡಿರುವಂತಹ ಅಂಕಲ್ ಸಿಗ್ಬೇಕು. ಈ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಲವ್ ಬ್ರೇಕಪ್ಸ್ ಆಗುತ್ತೆ. ಸೊ ಇದೆಲ್ಲ ಅಂತ ಅನ್ಸಲ್ವಾ? ಈ ಸಮಾನತೆಯ ಗೀಳಿನಲ್ಲಿ, ಈ ಸಮಾನತೆಯ ರೇಸಿನಲ್ಲಿ, are we not losing life? See, that is what you are thinking now. No. Age thinking difference. ಅಭಿಪ್ರಾಯವನ್ನ Definitely. ಟ್ರಾನ್ಸ್ಫರ್ ಮಾಡುವಂತಹ ಮಾಧ್ಯಮ ಅಷ್ಟೇ. People, ನನ್ನ ಒಪಿನಿಯನ್ ಅಲ್ಲ ಇದು. Yes. Our age people maybe think ಮಾಡ್ಬೋದು. When it comes to again Gen Z, I'll tell you, we are only focused about career now. Right. All the Gen Z kids are focused about career. As per I know, we need career, we need settle, we can't depend on a man. ನಮ್ಗೆ ಯಾರೋ ಒಬ್ಬ ಬರ್ತಾರೆ, ಸಾಕ್ತಾರೆ, ನೋಡ್ಕೊಂತಾರೆ, ವಿ ಆಲ್ ಲಾಸ್ಟ್ ದಟ್, ಇಟ್ಸ್ ಗಾನ್.
ಯು ಕಾಂಟ್ ಟೆಲ್ 18 years ಕಿಡ್ಗೆ ನೀವು ಹೋಗ್ಬಿಟ್ಟು ವಿಲ್ ಯು ಬಿ ಲೈಕ್ ನಿನ್ ಗಂಡ ಐಷಾರಾಮಿ ಕಾರ್ ತಗೊಂತಾನೆ ಮನೆ ಕೊಡಿಸ್ತಾನೆ ಓಕೆ ಇಟ್ ಇಸ್ ಲೈಕ್ ನೋ ಬ್ರೋ ಐ ನೀಡ್ ಟು ಗೆಟ್ ಸೆಟಲ್ಡ್ ಐ ನೀಡ್ ಟು ಅರ್ನ್ ಮೈ ಸೆಲ್ಫ್ ಅನ್ನೋ ಕಾಲ ಬಂದಿದೆ ಈಗ ಸೊ ದಟ್ ಈಸ್ ಇಂಪಾರ್ಟೆಂಟ್ ಇನ್ನೊಂದು ಲೆವೆಲ್ ಹೋಗಿದೆ. ಐ ಹ್ಯಾವ್ ಸೀನ್ ಅ ರೀಸೆಂಟ್ ವಿಡಿಯೋ ಒಂದು 2-3 days ಹಿಂದೆ ಒಂದು ಲೇಡಿ ವಿಲ್ ಸೇ ನಾನೇ ನೋಡ್ಕೊಂತೀನಿ ಅವ್ನೇನು ದುಡ್ದಿಲ್ಲ ಅಂದ್ರೆ ಪರವಾಗಿಲ್ಲ ಹುಡುಗ ಐ ಆಮ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಹಿಮ್ ಅಂತ. ವಾಟ್ ಇಸ್ ದಿಸ್ ಆಕ್ಚುಲಿ ಏನದು? ದಿಸ್ ಇಸ್ ವಾಟ್ ಹ್ಯಾಪನಿಂಗ್, ದಿಸ್ ಇಸ್ ವಾಟ್ ಚೇಂಜಿಂಗ್. ಇದನ್ನೇ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಹೋಗುತ್ತೆ ಅಂತ ಡೆಫಿನೆಟ್ಲಿ ಹೋಗುತ್ತೆ. ವುಮೆನ್ಸ್ ವಿಲ್ ಸ್ಟ್ಯಾಂಡ್ ಔಟ್ ಟು ಬಿ ಲೈಕ್ ಅ ಮ್ಯಾನ್ ಸಕ್ಸಸ್ಫುಲ್. ಯಾಕೆ ಹುಡುಗರು ಮಾತ್ರ ಫೆರಾರಿ ತಗೊಂಬದ ಕೆಪಾಸಿಟಿ ಇದೆಯಾ? ಆಸ್ ಅ ವುಮನ್ ಶಿ ಕ್ಯಾನ್ ಆಲ್ಸೋ ಬೈ ಅ ಲ್ಯಾಂಬೋರ್ಗಿನಿ. ಡೆಫಿನೆಟ್ಲಿ. ಪರ್ಫೆಕ್ಟ್. ವೆರಿ ನೈಸ್ ಥಿಂಗ್. ಓಕೆ, ನೀವು ಹಳ್ಳಿ ಹುಡುಗಿನ ಅಥವಾ ಪೇಟೆ ಹುಡುಗಿನ? ಸಿ ಕನ್ನಡಿಗರಾದ್ಮೇಲೆ ಎರಡಕ್ಕೂ ಫ್ಲೆಕ್ಸಿಬಲ್ ಆಗಿ. ಅಲ್ಲ, ಮೈಸೂರಲ್ಲಿ ನೀವು ಬಾರ್ನ್ ಬಾಟ್ ಅಪ್, ಸೊ ನೀವು ಎಂತ ಲೈಫ್ ಸ್ಟೈಲ್ ಅಲ್ಲಿ ಅಂದ್ರೆ ಟಿಪಿಕಲಿ ಯು ಆರ್ ಇನ್ ದಿ ವಿಲೇಜಸ್ ಅಲ್ಲಿ ಇದ್ರಾ? ನನ್ನ ತಾಯಿ ಬಂದು ವಿಲೇಜ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾರೆ, ನನ್ನ ತಂದೆ ಫುಲ್ ಮೈಸೂರೇ ಆಗಿರೋದ್ರಿಂದ, ನನ್ನ ಅಜ್ಜಿ ಬಂದು ಕೊಡಗು. ಅಲ್ಲ, ಈ ಪ್ರಶ್ನೆ ನಾನು ಯಾಕೆ ಕೇಳಿದೆ ಅಂದ್ರೆ ಇತ್ತೀಚಿನ ಮಕ್ಕಳಿಗೆ ಇಫ್ ಯು ವಾಂಟ್ ಟು ಗಿವ್ ಎ ಮೆಸೇಜ್ ಸ್ಮಾಲ್ ಕಿಡ್ಗಳಿಗೆ, ಅವರು ಹಳ್ಳಿ ಲೈಫ್ ಅನ್ನ ಮಿಸ್ ಮಾಡ್ಕೊಂಡಿದ್ದಾರೆ, ಸೊ ಮೊಬೈಲ್ಗಳಿಗೆ ಅಡಿಕ್ಷನ್ ಆಗಿದ್ದಾರೆ. ಅಂಡ್ ನಾವು ಬೈ ಗ್ರೋಯಿಂಗ್, ಎಕ್ಸಾಂಪಲ್ ನೀವು ಯಾವುದೋ ಒಂದು ಆಲ್ಟರ್ನೇಟಿವ್ ಆಪ್ಷನ್ ಹುಡ್ಕೋದ್ರೆ ವಿತ್ ಎಜುಕೇಶನ್ ಒಂದು ಡ್ರಾಮಾ ಮಾಡೋಣ, ನಾಟಕ ರಂಗಕ್ಕೆ ಹೋಗೋಣ, ಸಿನಿಮಾಗೆ ಹೋಗೋಣ, ಒಂದು ಕಲೆಯನ್ನು ಅಭಿವೃದ್ಧಿ ಮಾಡಿಸ್ಕೊಳ್ತೀವಿ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಇವತ್ತು ನಾವು ಬೆಳೆದು ಬಂದಂತಹ ಹಾದಿ ಅಂದ್ರೆ ಒಂದು ಕೆರೆ ಇತ್ತು, ಒಂದು ಹೊಲ ಇತ್ತು, ರೈತ ಇದ್ದ, ಸೊ ಇದನ್ನೆಲ್ಲ ಇವಾಗ ಬುಕ್ ಅಲ್ಲಿ ಓದುವಂತಹ ಕಾಲಕ್ಕೆ ಬಂದಿದ್ದೀವಿ. ಇಫ್ ಯು ವಾಂಟ್ ಟು ಶೇರ್ ಸಮ್ ಒಪಿನಿಯನ್ ಆನ್ ದಿಸ್. ನೋ, ಅದು ನನಗೂ ಬೇಸರ ಇದೆ. ಯಾಕಂದ್ರೆ ಡೆಫಿನೆಟ್ಲಿ ಇವಾಗ ನನಗೆ ಅನ್ಸಕ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಅಪ್ಪಂಗೆ ಹೇಳ್ತಾ ಇರ್ತೀನಿ, ಒಂದು ತೋಟ ತಗೊಂಡ್ಬಿಡು, ಅಲ್ಲಿ ತೋಟ ಮನೆ ಮಾಡ್ಕೊಂಡು ಅಲ್ಲೇ ತರಕಾರಿ ಎಲ್ಲ ಬೆಳ್ಕೊಂಡು ಸಾಕು, ವರ್ಕ್ ಬಿಸಿಲಿ ಹೋಗ್ಬಿಟ್ಟು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ, ಅದ್ರಲ್ಲಿ ತುಂಬಾ ನೆಮ್ಮದಿ ಇದೆ. ನಿಜ, ನಾನೇ ಹೇಳಿದೆ ನಮ್ಮ ಅಪ್ಪನ್ಗೆ ತುಂಬಾ ನೆಮ್ಮದಿ ಅಂತ. ನಾವ್ ಎಷ್ಟೇ ಅಬ್ರಾಡ್ ನಂಗೆ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗ್ಬೇಕಂತ ಆಸೆ ಇದೆ. ಸೊ ಸಿನಿಮಾ ಇಸ್ ಹೋಲ್ಡಿಂಗ್ ಮಿ ಇಯರ್ ಇನ್ ಇಂಡಿಯಾ. ನಾನು ಇಂಡಿಯಾದಲ್ಲಿ ಇದೀನಿ ಅಂದ್ರೆ ಬಿಕಾಸ್ ಆಫ್ ಸಿನಿಮಾ. ಸಿಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್. ಐ ಆಮ್ ವರ್ಕಿಂಗ್. ನನ್ಗೆ ಅದಕ್ಕೋಸ್ಕರ ಇವಾಗೇನೆ ನೀವು ಅಬ್ರಾಡ್ ಹೋಗಕ್ಕೆ ರೆಡಿ ಇದೀರಿ? ನೋ, ಐ ವಾಸ್ ದೇರ್. ನನ್ನ ಕಾಲೇಜ್ ಟೈಮ್ ಅಲ್ಲೇ ನಾನು ಹೊಟ್ಟೋಗ್ಬಿಡ್ತಾ ಇದ್ದೆ. ಮುಗಿಸಿದಷ್ಟೇ ಐ ವಾಸ್ ರೆಡಿ. ಅದೇ ಹೇಳ್ತಾರಲ್ಲ, ಎಜುಕೇಶನ್ ವರ್ಕ್ ಮಾಡ್ಬಿಟ್ಟಿದ್ರೆ ನಾನು ಒಂದ್ ವರ್ಷನಾದ್ರೂ ಐ ವುಡ್ ಹ್ಯಾವ್ ಫ್ಲೈಟ್. ಓಕೆ, ಬಟ್ ಇಲ್ಲಿ ಋಣ ಇದೆ ನನಗೆ ಇನ್ನೂ. ಸೊ ಈಗ ನೀವು ಅಲ್ಲೇ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಯಾಕೆ? ಸೇಮ್, ಸಿ ಪೀಪಲ್ ಯರ್ ದ ಪ್ರಾಬ್ಲಮ್ ಐ ಆಮ್ ಫೇಸಿಂಗ್ ಇಸ್ ಚಿಕ್ಕ ವಯಸ್ಸಿಂದಾನು ಫೇಸ್ ಮಾಡಿರೋದು ಡ್ರೆಸ್ಸಿಂಗ್ ಇಂದ. ಐ ಹ್ಯಾವ್ ಫೇಸ್ಡ್ ಅ ಲಾಟ್ ಬಿಕಾಸ್ ಆಫ್ ಡ್ರೆಸ್ಸಿಂಗ್. ಸೊ ಅದು ಮೈಂಡ್ ಸೆಟ್ ಚೇಂಜ್ ಆಗೋವರೆಗೂ. ಒಂದು ಉದಾಹರಣೆ ಕೊಡ್ತೀರಾ? ಯಾ, ಡೆಫಿನೆಟ್ಲಿ. ಟು ಬಿ ಫ್ರಾಂಕ್, ನಾನು ಇವಾಗ ಬೆಳೆದ್ ಬಂದಾಗಿಲ್ಲ, ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ನ್ಯಾಷನಲ್ ಮೆಡಲ್, ನಾನು 200 ಮೆಡಲ್ ಇದೆ. ನೀವು ಈಗ ಬೈ ಚಾನ್ಸ್ ನಾನು ಇದೇನು ಮಾಡಿರ್ಲಿಲ್ಲ ಅಂದ್ರೆ, ನನ್ನ ಹಣೆ ಬರ ಸರಿ ಇರ್ಲಿಲ್ಲ, ನಂಗೆ ಲಿಗಮೆಂಟ್ ಟೇರ್ ಆಗೋಯ್ತು. ಐ ಶುಡ್ ಹ್ಯಾವ್ ಸ್ಟಾಪ್ಡ್ ಇಟ್. ಅಂಡ್ ನನ್ನ ಎಜುಕೇಶನ್ 85% ಬಂದ್ಬಿಟ್ಟೆ PU ನಾನು. ಸೊ ಎಜುಕೇಶನ್ ಮಾಡೋರ್ನ ಸ್ಪೋರ್ಟ್ಸ್ ಅವರು ಕಳಿಸ್ಬಿಡ್ತಾರೆ. ಓದ್ತಾ ಇದೆ ಮಗು, ಚೆನ್ನಾಗಿ ಹೋಗ್ಲಿ. ಅದು ಯಾರು ಓದಲ್ವೋ ಅವ್ನ್ ಬಾರಪ್ಪ, ಕಬಡ್ಡಿ ಪಿಟಿ ಪೀರಿಯಡ್ ಫ್ರೀ ಇದೆ. ಸೈನ್ಸ್ ಕೊಡ್ಸಿಲ್ಲ ನನ್ ಪಿಟಿ ಬಂದ್ರೆ ಯಾರು ಚೆನ್ನಾಗಿ ಓದಲ್ಲ ಲಾಸ್ಟ್ ಬೆಂಚ್ ಅವ್ರು ಕಳಿಸ್ಬಿಡಿ. ಇವತ್ತು ಕೋಪ ನನ್ನ ಟೀಚರ್ ಮೇಲೆ, ನಾನು ಡಾಕ್ಟರ್ ಆಗ್ತಾ ಇದ್ದೆ, ನಿಮ್ಮಿಂದ ನಾನು ಡಾಕ್ಟರ್ ಆಗ್ಲಿಲ್ಲ, ನೀವ್ ನೋಡಿ ಅಂತ ಹೇಳ್ಬಿಟ್ಟು. ಸೊ ಆಗೇನಂದ್ರೆ ನಾವು ಸ್ಪೋರ್ಟ್ಸ್ ಡ್ರೆಸ್ಸಸ್ ಬೇರೆ ಇರುತ್ತೆ. ಚಿಕ್ಕ ಶಾರ್ಟ್ಸ್ ಹಾಕೊಂತೀವಿ, ಚಿಕ್ಕ ಕ್ರಾಪ್ ಟಾಪ್ ಹಾಕೊಂತೀವಿ, ಹಂಗೆ ಬೆಳ್ದಿರೋದು ಕೂಡ. ಆಗ ಜಡ್ಜ್ ಮಾಡಬಾರ್ದು ಪೀಪಲ್. ಐ ಹ್ಯಾವ್ ಗ್ರೋನ್ ಲೈಕ್ ದಟ್. ಸೊ ಒಂದ್ ಹುಡುಗಿ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡಷ್ಟೇನೆ ಮೈಂಡ್ ಸೆಟ್ ಇದೆ ಎಷ್ಟೊಂದ್ ಜನದ್ದು. ಓ, ಈ ಹುಡುಗಿ ಎಲ್ಲದಕ್ಕೂ ರೆಡಿ ಇದ್ದಾಳೆ, ಎಲ್ಲದಕ್ಕೂ. ಯು ಗೋ ಅಂಡ್ ಸೀನ್ ಅಬ್ರಾಡ್ ಕಂಟ್ರೀಸ್, ಐ ಆಮ್ ಸಾರಿ ಟು ಟೆಲ್, ದೇರ್ ಆರ್ ಒಂದೊಂದ್ ಕ್ಯಾಂಪೇನ್ ಆಗ್ತಾ ಇದೆ ವೇರ್ ಪೀಪಲ್ ಮೆಸೇಜ್ ಕೊಡ್ತಾರೆ, ಬಾಡಿ ಇಸ್ ಜಸ್ಟ್ ಅ ಬಾಡಿ, ವೈ ಯು ಪೀಪಲ್ ಆರ್. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ನಮ್ಮ ಇಂಡಿಯನ್ಸ್ ಅಲ್ಲಿ. ಯು ಶುಡ್ ಸಿ ಇಟ್ ಆಸ್ ಇಟ್. ಇಲ್ಲಿ ತುಂಬಾ ಜಜ್ಮೆಂಟ್. ಕಾಲೇಜ್ ಟೈಮ್ ಅಲ್ಲೂ ನಾನು ವೆಸ್ಟರ್ನ್ ವೇರ್ ಹಾಕೊಂಡ್ರೆ ಈಗ್ಲೂ ಕಮೆಂಟ್ಗಳು, ವೆಸ್ಟರ್ನ್ ವೇರ್ ಹಾಕೊಂತಾರ ಇವ್ರ, ತಲೆ ಕೆಡ್ಸ್ಕೊಳ್ಳಲ್ಲ. ನನಗಂತೂ ತುಂಬಾ ಇಂಡಿಯಾದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಹಾನೆಸ್ಟ್ಲಿ. ಇಂಡಿಯನ್ಸ್ಗೋಸ್ಕರ ನಾನು ನನ್ನ ಸಂಸ್ಕೃತಿ ಯಾವತ್ತೂ ಇದಿರುತ್ತೆ. ನಾನು ಇವತ್ತು ಲಕ್ಷಣವಾಗಿ ಬಂದಿದ್ದೀನಿ. ಇದನ್ನ ಹೆಂಗ್ ಅಪ್ರಿಶಿಯೇಟ್ ಮಾಡ್ತಿರೋ, ಅದು ನನ್ನ ಲೈಫ್ ಸ್ಟೈಲ್. ಅದನ್ನು ಅಪ್ರಿಶಿಯೇಟ್. ಬೋಲ್ಡ್ ಇರುತ್ತೆ, ವೆರಿ ಬೋಲ್ಡ್ ಇರುತ್ತೆ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್, ಒಬ್ಬ ಸಾಮಾನ್ಯ ಮನುಷ್ಯನ ನಾನು ಹೇಳೋದಾದ್ರೆ, ನಾವು ಅಲ್ಲಿ ಕಲೆಯನ್ನ ನೋಡ್ತಾ ಇರ್ತೀವಿ. ವೆಯ್ಟ್ ಲಿಫ್ಟ್ ಮಾಡ್ತಾರೆ, 200 kg ವುಮೆನ್ ಎತ್ತುತ್ತಾರ ಅಂತ ಅನ್ನುವಂತ ಆಶ್ಚರ್ಯದಲ್ಲಿ ನಾವು ನೋಡ್ತಾ ಇರ್ತೀವಿ. ಅಂಡ್ ವೇರ್ ದಟ್ ಇಂತಹ ಸ್ಯಾಡಿಸ್ಟಿಕ್ ಬಿಹೇವಿಯರ್ ಬರುತ್ತೆ. ಅದೇ ಪ್ರಾಬ್ಲಮ್ ಆಗೋದು. ಇವಾಗ ನನ್ಗೆ ಫೇಸ್ ಆಗಿದ್ದೀನಿ ಎಷ್ಟೊಂದ್ಸತಿ ಕಾಲೇಜ್ ಟೈಮ್ ಅಲ್ಲಿ. ಪರ್ಟಿಕ್ಯುಲರ್ ಒಂದು ಇನ್ಸಿಡೆಂಟ್ ಏನೋ ಆಗಿದೆ? ಆಕ್ಚುಲಿ ನನ್ಗೆ ಫಸ್ಟ್ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ, ಐ ಆಮ್ ವೆರಿ ಸ್ಟ್ರಾಂಗ್ ಗರ್ಲ್. ಸೊ ನಾನು ಬರ್ಬೇಕಾದ್ರೆ ಒಂದ್ ಇನ್ಸಿಡೆಂಟ್ ಶೇರ್ ಮಾಡ್ಬೇಕಂದ್ರೆ, ಇವಾಗ ನನಗೆ ಲಿಟ್ರಲಿ ಭಯ ಆಗುತ್ತೆ.
ಹಾನೆಸ್ಟ್ಲಿ ಬಸ್ ಈಗ ನಾನು ಯಾವತ್ತೂ ರೆಡ್ ಬಸ್ ಅಲ್ಲಿ ಓಡಾಡಿದೋಲ್ಲ ಅಲ್ಲ ನಾನು. ಬಟ್ ಓಲ್ವಾದಲ್ಲಿ ವಾಟ್ ಐ ಯೂಸ್ ಟು ಡೂ ಬಿಫೋರ್ ಸಿಚುವೇಶನ್ ಸಡನ್ ಆಗಿ ಹೋಗ್ಬೇಕು, ಇಲ್ಲ ಫ್ಲೈಟ್ ಕ್ಯಾಚ್ ಮಾಡ್ಬೇಕು ಹೈದರಾಬಾದ್ ಅಥವಾ ಎಲ್ಲಾದ್ರೂ, ಓಲ್ವಾದಲ್ಲಿ ಹೋಗೋ ಪರಿಸ್ಥಿತಿ ಬರುತ್ತೆ. ಸೊ ಓಲ್ವಾದಲ್ಲಿ ಹೋಗ್ತಾ ಇದ್ವಿ. ಸೊ ಅಟ್ ದಟ್ ಟೈಮ್ ವಾಟ್ ಹ್ಯಾಪೆಂಡ್ ಬಿಫೋರ್, ಈಗ ಏರ್ಪೋರ್ಟ್ ಕ್ಯಾಶುಯಲ್ ಇಟ್ ಇಸ್. ಸೊ ತೀರಾ ಏನೂ ಇಲ್ಲ. ವಿ ನೋ ಇಂಡಿಯನ್ಸ್ ಎಷ್ಟು ಯಾವ ಜಾಗದಲ್ಲಿ ಹೆಂಗ್ ಹಾಕೋಬೇಕು ಅನ್ನೋದು ನಮಗ್ ಗೊತ್ತಿರುತ್ತೆ. ಸೊ ಇಟ್ ವಾಸ್ ನಾರ್ಮಲ್ ಟಾಪ್, ನಾರ್ಮಲ್ ಜೀನ್ಸ್. ಅಷ್ಟಕ್ಕೆ ಇವ್ರುಗಳು ಹೆಂಗ್ ಬಿಹೇವ್ ಮಾಡ್ತಾನೆ, ಯಾರೋ ಹಿಂದೆ ಕೂತಿದ್ದಾನೆ, ಲೈಟ್ ಕೈ ವಾಸ್ ಮೂಮೆಂಟ್, ಐ ಗಾಟ್ ಟಚ್ಡ್ ಯುವರ್, ಐ ಬ್ಲಾಸ್ಟೆಡ್ ದಮ್ ವೆರಿ ಬ್ಯಾಡ್ಲಿ. ಎದ್ದೆ ಥಗ್ದ ಕಪಾಲಕ್ಕೆ ಬಾರಿಸ್ದೆ. ಯಾವ ಏಜ್ ಅಲ್ಲಿ? ಈಗ ರೀಸೆಂಟ್ ಒಂದು 4 years 3 years ಬ್ಯಾಕ್. ಆಫ್ಟರ್ ನೀವು ಹೀರೋಯಿನ್ ಆದ್ಮೇಲೆ? ಹೀರೋಯಿನ್ ಆದ್ಮೇಲೆ ಫಸ್ಟ್ ಸಿನಿಮಾ ಆಗಿತ್ತು, ತಲೆ ಕೆಡ್ಸ್ಕೊಳ್ಲಿಲ್ಲ. ಮತ್ತೆ ನ್ಯೂಸ್ ಅಲ್ಲಿ ಬರ್ಲಿ ಏನಾದ್ರು ಇದೆ, ನಿಮಗೆ ಗೊತ್ತಿದೆ ಏನ್ ಮಾಡ್ಬೇಕು ಕೊಟ್ಟೆ ಒಂದ್ ಏಟು. ಬಿಲೀವ್ ಆರ್ ನಾಟ್, ಓನ್ಲಿ ಒನ್ ಪರ್ಸನ್ ಹೂ ಕೇಮ್ ಟು ಸಪೋರ್ಟ್ ಹಿಸ್ ಯಾರು ಕಂಡಕ್ಟರ್. ಇನ್ ಮಿಕ್ಕದವ್ರೆಲ್ಲ ಗಂಡ್ ಮಕ್ಳು ಕೂತಿದ್ದಾರೆ, ನೋಡ್ತಾ ಕೂತಿದ್ದಾರೆ. ಹೆಣ್ಮಕ್ಳಿಗಿದೆ ಪ್ರೊಟೆಕ್ಷನ್ ಕೊಡ್ತಾರಲ್ಲ ನೀವು. ಐ ಸ್ಕೋಲ್ಡ್ ದೆಮ್ ಎವ್ರಿವನ್. ನಿಮ್ಮನೆ ಹೆಣ್ಮಕ್ಳಿಗೆ ಆಗಿದ್ರೆ, ನನ್ ತಂಗಿ ಇದ್ದಾಳೆ ಇವತ್ತಿಗೂ, ಅವಳಿಗೆ ಈಗ ನಾವ್ ಕಾರ್ ಕೊಡ್ತೀವಿ, 2 wheeler ಕೊಡ್ತೀವಿ ಅಂದ್ರು ಶಿ ಇಸ್ ನಾಟ್ ರೆಡಿ. ಅವಳಿಗೆ ಭಯ ಪಾಪ ಓಡಾಡಕ್ಕೆ, ಇವತ್ತಿಗೂ ಬಸ್ಸಲ್ಲಿ ಓಡಾಡ್ತಾಳೆ. ನಮಗ್ ಭಯ ಅಲ್ವಾ? ಈಗ ನನ್ಗಾಗಿದ್ದ ಇನ್ಸಿಡೆಂಟ್ ನನ್ ತಂಗಿಗಾದ್ರೆ ಎಲ್ಲಿದೆ ಸಮಾಜ? ಬಟ್ ನಾನು ಒಂದು ಡೆವಿಲ್ ಅಡ್ವೊಕೇಟ್ ಆಗಿ ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಸಿ, ಇಂಡಿಯಾದಲ್ಲಿ ಕಾಲ್ ತೋರಿಸಬಾರ್ದು. ಕಾಲ್ ಅಂದ್ರೆ ಇಟ್ ಇಸ್ ಅ ವೆರಿ ನಮ್ಮ ಇಂಡಿಯನ್ಸ್ಗೆ ಅದು ಕಾಲ್ ತೋರಿಸಿದ್ರೆ ಎಕ್ಸ್ಪೋಸ್ ಮಾಡ್ತಾ ಇದ್ದಾಳೆ, ಅಥವಾ ಕಾಲ್ ತೋರಿಸಿದ್ರೆ ಶಿ ಇಸ್ ಸೆಡ್ಯೂಸಿಂಗ್ ಸಂಬಡಿ ಅಂತ. ಬಟ್ US and other countries, ಕಾಲ್ ಇಸ್ ಅ ವೆರಿ ಕಾಮನ್ ಥಿಂಗ್. ದಟ್ ಇಸ್ ಸೋ ಟ್ರೂ, ವೆರಿ ಕಾಮನ್ ಥಿಂಗ್. ವೆರಿ ಟ್ರೂ. ಅವರು ದ ಬ್ಯಾಕ್ ವಿಲ್ ಟೆಂಪರೇಚರ್ ತಕ್ಕಂಗೆ ಬಟ್ಟೆ ಬ್ಯಾಕ್ ತೋರಿಸೋದಿಲ್ಲ. ಸೊ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಮೈಂಡ್ ಸೆಟ್ಸ್ ಇದೆ, ಅದನ್ನ ಸ್ವೀಕಾರ ಮಾಡಬೇಕು. ಇಲ್ಲ ಒಂದ್ ಕಡೆ ಇಂಡಿಯನ್ಸ್ಗೆ ಇಲ್ಲ, ನಮ್ಮ ಸಂಸ್ಕೃತಿ ಇದಲ್ವಲ್ಲ, ಅದಕ್ಕೆ ಲೆಟರ್ ಬಿ ಲೈಕ್ ದಿಸ್ ಅನ್ನೋ ಅಪೇಕ್ಷೆ ಅಥವಾ ಆಸೆ ತಪ್ಪ? ಸರ್ ನೀವೀಗ ಹೇಳಿ, ಹೆಣ್ಮಕ್ಳಿಗೆ ಹಂಗಾದ್ರೆ ಎಷ್ಟು ರೇಪ್ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ? ಚೂಡಿದಾರ್ ಹಾಕೊಂಡಿರೋ ಹೆಣ್ಮಕ್ಳ ಮೇಲೆ ರೇಪ್ ಆಗ್ತಾ ಇದೆ, ಲಂಗ ದಾವಣಿ ಹಾಕೊಂಡಿರೋ ಹೆಣ್ಮಕ್ಳು, ಸೀರೆ ಹಾಕೊಂಡಿರೋ ಹೆಣ್ಮಕ್ಳ ಮೇಲೆ ರೇಪ್ ಆಗ್ತಾ ಇದೆ. ಅದಕ್ಕೆ ಆನ್ಸರ್ ಎಲ್ಲಿದೆ? ಬರೀ ಶಾರ್ಟ್ಸ್ ಹಾಕೊಂಡಷ್ಟೇ, ಸ್ಲೀವ್ಲೆಸ್ ಟಾಪ್ ಹಾಕೊಂಡಷ್ಟೇ ಹೆಣ್ಮಕ್ಳು ಬರೀ ಇದಕ್ಕೆ ಅಂತ. ಆಕ್ಚುಲಿ ದೇ ಆರ್ ಮೋರ್ ಸ್ಟ್ರಾಂಗರ್, ಐ ವಿಲ್ ಟೆಲ್. ಎಸ್ ವೀಕ್ಷಕರೇ, ಏನು ಅಂತಂದ್ರೆ ಇಟ್ ಈಸ್ ನಾಟ್ ಅಬೌಟ್ ದ ಡ್ರೆಸ್, ಇಟ್ ಈಸ್ ಅಬೌಟ್ ದಿ ಗಂಡು ಮಕ್ಕಳಿಗೆ ನಾವೇನು ಸಂಸ್ಕೃತಿ ಹೇಳ್ಕೊಡ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೈಂಡ್ ಸೆಟ್ ಇಸ್ ಇಂಪಾರ್ಟೆಂಟ್. ಸಿಮಿಲರ್ಲಿ ಒಂದು ಹೆಣ್ಮಗುಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ, ವೆದರ್ ನಾನು ಒಬ್ಬ ಮನುಷ್ಯನ ಪ್ರವೋಕ್ ಮಾಡ್ತಾ ಇದ್ದೀನ, ಅಥವಾ ಒಬ್ಬ ಮನುಷ್ಯನ ನಾನು ಟ್ರ್ಯಾಪ್ ಮಾಡ್ತಾ ಇದ್ದೀನ, ಅಥವಾ ಒಬ್ಬ ಮನುಷ್ಯನ ಹತ್ರ ನಾನು ಡೀಸೆಂಟ್ ಆಗಿದ್ದೀನಿ, ಅವನ ಕಣ್ಣು ಸರಿ ಇಲ್ವಾ ಅಂತ. ಸೊ ಇಲ್ಲಿ ಯಾರು ತಪ್ಪು ಸಹಿ ಅನ್ನೋದಕ್ಕಿಂತ ಆ ಸಿಚುಯೇಷನ್ ಅಲ್ಲಿ ಯಾರು ಯಾವ ರೀತಿ ಬಿಹೇವ್ ಅಂತ ಮಾಡಿದ್ರೆ ಐ ಥಿಂಕ್ ತುಂಬಾ ಒಳ್ಳೆಯ ಸಂಸ್ಕೃತಿ. ನಿಜವಾಗ್ಲೂ ಖಂಡಿತವಾಗ್ಲೂ ನೀವು ಹೇಳಿದ 100% ಟ್ರೂ. ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಎಜುಕೇಟೆಡ್ ಆಗಿರ್ಬೇಕು. ಈಗ ಹೆಣ್ಮಕ್ಳು ನಾನು ಕರೆಕ್ಟ್ ಅಂತ ಹೇಳಲ್ಲ ಎಲ್ಲಾ ವಿಷಯದಲ್ಲೂ. ಇವತ್ತಿನ ಜೆನ್ಸಿ ಕ್ಯಾರೆಕ್ಟರ್ ಅಲ್ಲಿ ನಿಮಗೆ ಮೋಸ್ಟ್ ಆಫ್ ದಿ ಫ್ರೆಂಡ್ಸ್ ಅಂದ್ರೆ ಗಂಡ್ಮಕ್ಳೆ. ಅಂಡ್ ಮಿಲೇನಿಯಂ ಅಲ್ಲಿ ಐ ಡೋಂಟ್ ಥಿಂಕ್ ಫ್ರೆಂಡ್ಸ್ ಸಿಗಲ್ಲ, ಇದ್ರೂನು ಐ ಡೋಂಟ್ ಥಿಂಕ್ ಗಂಡ್ಮಕ್ಳೆ ಯಾರು ಸಿಗ್ತಾರೋ ಅವರೇ ಫ್ರೆಂಡ್ಸ್. ಇವತ್ತಿನ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ನಾವ್ ಇದನ್ನ ಅಭ್ಯಾಸ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗೆ ನಾವು ಬರ್ತಿದ್ದೀವಿ. ನಾವು ಪೇರೆಂಟ್ ಆಗಿ ನನ್ನ ಮಗ ಏನಾನ ಹಿಂಗ್ ಮಾಡಿದ್ರು you have no options to control. That is so true. ಹೌದು ಸರ್, ಕರೆಕ್ಟ್. ನೀವು ಹೇಳಿದ ಇಷ್ಟೊತ್ತಕ್ಕೂ ಥ್ಯಾಂಕ್ ಯು, ಧನ್ಯವಾದ. ಐ ಥಿಂಕ್ ಇದೊಂದು ವಿಷಯ ಸಮಾಜಕ್ಕೆ ತುಂಬಾ ಹಾರ್ಡ್ ಆಗಿ ಹೋಗ್ಬೇಕಾಗಿತ್ತು, ರೀಚ್ ಆಗ್ಬೇಕು ಸರ್. ಯಾಕಂದ್ರೆ ಹೆಣ್ಮಕ್ಳು ತಲೆ ಎತ್ಕೊಂಡು ನಡಿಬೇಕು ಅಂತ ಹೇಳಿದ್ರೆ ಎಲ್ಲ ಗಂಡ್ಮಕ್ಳಿಗೂ ಯಾವ್ದೋ ಒಂದು ಹುಡುಗಿ ಹೆಲ್ಪ್ ಕೇಳ್ತಾ ಇದ್ದಾಳೆ ಅಂತಂದ್ರೆ ದಯವಿಟ್ಟು ಹೋಗಿ ಮಾಡಿ. ಯಾಕಂದ್ರೆ ನಾನೇ ಫೇಸ್ ಮಾಡಿರೋದ್ರಿಂದ ಯಾರು ಬರ್ಲಿಲ್ಲ ಗಂಡ್ ಮಕ್ಳು. ಅದೇ ಅವ್ರ ಮನೆ ಹೆಣ್ಮಕ್ಳಿಗೆ ಆಗ್ಬಿಟ್ಟಿದ್ದಾಗ ಯಾವ್ದೇ ಹೆಣ್ಮಗು ಎಷ್ಟೊತ್ತು, ಈಗ ಸರ್ ಎಕ್ಸಾಂಪಲ್ ಒಂದ್ ಕೊಡ್ತೀನಿ. ದುಬೈ ಅನ್ನೋ ಕಂಟ್ರಿ ಗೊತ್ತಿದ್ರೆ ಎಲ್ಲರಿಗೂ, ರಾತ್ರಿ 3 ಗಂಟೆ ರಾತ್ರಿ ಓಡಾಡಿದ್ರು ಆ ಹೆಣ್ಮಗು ಧೈರ್ಯದಿಂದ ಓಡಾಡ್ತಾಳೆ. 3 ಗಂಟೆ ರಾತ್ರಿ, 4 ಗಂಟೆ ರಾತ್ರಿ ನಾನೇ ಓಡಾಡಿದೀನಿ ದುಬೈಗೆ ಹೋದಾಗ. 3 o'clock ನೈಟ್ ಐ ಕಮ್ ಔಟ್, ನಂಗೆ ಏನೋ ಬೇಕು ತಗೊಂಡು ವಾಪಸ್ ಹೋಗಿದ್ದೀನಿ ಮನೆಗೆ. 4 o'clock ವರ್ಗು ಓಡಾಡಿದ್ ನಮ್ಮ ಎಲ್ಲಿದೆ ನಮ್ಮ ಇಂಡಿಯಾದಲ್ಲಿ ಓಡಾಟ? ಬೆಂಗಳೂರಲ್ಲಿ ಎಷ್ಟು ಜನ ಹೆಣ್ಮಕ್ಳು 3 ಗಂಟೆ, ಬೆಂಗಳೂರು ಆಯ್ತಪ್ಪ, ನಮ್ಮ ಮೈಸೂರಲ್ಲಿ ಎಷ್ಟು ಜನ ಹೆಣ್ಮಕ್ಳು ಓಡಾಡ್ತಾರೆ. ಮನೆಯಿಂದ 9 ಗಂಟೆ ಆದ್ರೆ ಮೈಸೂರು ಶೆಡ್ ಸರ್, ಕ್ಲೋಸ್ ಮೈಸೂರು. 12 ಗಂಟೆ ಮೇಲೆ ನನ್ಗೆ ಭಯ ಆಗುತ್ತೆ. ಇಷ್ಟು ಸ್ಟ್ರಾಂಗ್ ಇರೋಳು ನನಗೆ ಒಂಚೂರು ಹೋಗೊಂದ್ ಎಲ್ಲರೂ ಕಾಫಿ ಕುಟ್ಕೊಂಡ್ ಬರೋಣ ಅಂತಂದ್ರೆ ಯಾರು ಫಾಲೋ ಮಾಡ್ತಾರಾ? ಒಂಟಿಯಾಗಂತೂ ಹೋಗಕ್ಕಾಗಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಬಿಕಾಸ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಗ್ಬಹುದು ಅಂತ. ಅದೇ ಸೇಫ್ಟಿ ಇಲ್ಲ, ಸೇಫ್ಟಿ ಬೇಕು. ಅಲ್ಲಿ ಓಡಾಡಕ್ ಸೇಫ್ಟಿ ಇದೆ, ನಮ್ಮಲ್ಲಿ ಸೇಫ್ಟಿ ಇಲ್ಲ ಅಂತ ಅಂದ್ರೆ ದಯವಿಟ್ಟು ಎಲ್ಲ ಪೊಲಿಟಿಷಿಯನ್ಸ್ ನೋಡ್ಬೇಕಾಗಿರೋದು ಇದು ಮೆಸೇಜ್. ಕೊರತೆ ಇದೆ ಹೆಣ್ಮಕ್ಳಿಗೆ, ಫಸ್ಟ್ ಸೇಫ್ಟಿ ಮಾಡಿ ಹೆಣ್ಮಕ್ಳಿಗೆ, ಅವಾಗ ನಮ್ಮ ದೇಶ ಕೂಡ ಹೆಣ್ಮಕ್ಳು ಅಭಿವೃದ್ಧಿ. ಇವತ್ತು ಸರ್ಕಾರ ಅಥವಾ ಸಮಾಜ ಏನ್ ಹೇಳ್ತಿದೆ ಅಂತಂದ್ರೆ
ಓ ಮಹಾತ್ಮ ಗಾಂಧಿ ಹೇಳಿದ್ರು 12 ಗಂಟೆ ರಾತ್ರಿಯಲ್ಲಿ ಹೆಣ್ಮಕ್ಳು ರೋಡಲ್ಲಿ ಎಲ್ಲ ಓಡಾಡೋದು ಬಂದೇ ಇಲ್ಲ ಸೊ ಸರ್. ನೀವು ಓಡಾಡ್ತಾ ಇದ್ದೀರಿ ಅನ್ನೋವಂತಹ ಅಪೇಕ್ಷೆಯಲ್ಲಿ ಬದುಕ್ತಾ ಇದ್ದಾರೆ. ಅಂದ್ರೆ MG ರೋಡಲ್ಲಿ ಓಡಾಡೋ 4 ಅಥವಾ 5 ಹೆಣ್ಮಕ್ಳನ್ನ ಕನ್ಸಿಡರ್ ಮಾಡಿ ಇದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ನಿಮ್ಗೆ ಏನಾನ ಸಮಸ್ಯೆ ಆದ್ರೆ ನಮ್ಮ ಪೊಲೀಸ್ನವ್ರು ಇದ್ದಾರೆ ಅಂತ. ಆಫ್ಟರ್ ರೇಪ್ ಇರ್ತಾರೆ, ಆಫ್ಟರ್ ಇನ್ಸಿಡೆಂಟ್ ಇರ್ತಾರೆ, ಆಫ್ಟರ್ ಆಕ್ಸಿಡೆಂಟ್ ಇರ್ತಾರೆ, ಆಫ್ಟರ್ ಎನಿ ಬ್ಯಾಡ್ ಇನ್ಸಿಡೆಂಟ್ ಆದ್ಮೇಲೆ ಒಂದು FIR ಅಂತೂ ಖಂಡಿತ ಮಾಡ್ತಾರೆ, ನೋ ಡೌಟ್. ನಿಜ ನಿಜ. FIR ಮಾಡ್ತಾರೆ, ಅದ್ರ ಮೇಲೆ ಅವ್ರಿಗೆ ಶಿಕ್ಷೆ ಸಿಗುತ್ತೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ನಾಟ್ ವಾಟ್ ವಿ ನೀಡೆಡ್. ದಟ್ ಇಸ್ ಸೋ ಟ್ರೂ. ಈಗ ನಾನೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಾಳೆ ನಾನೇ ಹೈವೇಲಿ ಓಡಾಡ್ತೀನಿ, ಹ್ಮ್ 3 ಗಂಟೆ ರಾತ್ರಿ ನಾನು ಓಡಾಡ್ತೀನಿ. ಹ್ಮ್ ಸಪೋರ್ಟ್ ಸೇಫ್ಟಿ ಕೊಡ್ತೀರಾ? ಹ್ಮ್ ಎಷ್ಟು ಸೇಫ್ಟಿ ಕೊಡ್ತಾರೆ ಗೌರ್ಮೆಂಟ್? ಎಲ್ಲಿದೆ? ಅಲ್ಲ, ಇವಾಗ ನಾನೇ ಗೌರ್ಮೆಂಟ್ ಅನ್ಕೊಳ್ಳಿ, ನಾನು ಹೇಳ್ತೀನಿ ನೋಡಿ ಮೇಡಮ್, ನೀವು ಬಂದು ಕಂಪ್ಲೇಂಟ್ ಕೊಡಿ, ಇಂಥವ್ ಹಿಂಗ್ ಮಾಡ್ದ ಅಂತ. ನಾನು FIR ನಾನು ಬದುಕಿದ್ರೆ ಕಂಪ್ಲೇಂಟ್ ಕೊಡ್ತೀನಿ. ಅದ್ ನಾವೇನು ಮಾಡಕ್ಕಾಗೋದಿಲ್ಲ. ಹಿಂಗೆ. ಬದುಕಿದಿಲ್ಲ, ನಿಮ್ಮ ತಂದೆ ತಾಯಿ ಬರ್ತಾರೆ ಅಂತಾರೆ. ನನ್ ಪ್ರಾಣಕ್ಕೆ ಏನ್ ಆ ಸಿಕ್ತು ಪರಿಸ್ಥಿತಿ ಬೆಲೆ? ನಿಮಗೆ ಇವತ್ತು. ದೇವ್ರಣೆಗ್ಲು ನಿಜ ಸರ್, ಸತ್ಯವಾದ ಮಾತಿದು. ಎಷ್ಟೊಂದ್ ಹೆಣ್ಮಕ್ಳು ಮೈಸೂರು ಬೇಜಾರಾಗೋಯ್ತು ಸರ್, ನನ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಹ್ಮ್. ಪಾಪ ಬೇರೆ ದೇಶದಿಂದ ಊರಿಂದ ಊರ್ ಬರ್ತಾರೆ ಏನೋ ಮಾರಕ್ಕೆ, ಯಾವ್ದೋ ಒಂದ್ ಟೈಮಲ್ಲಿ 8 ವರ್ಷದ ಮಗು ಸರ್ ಹ್ಮ್. ರೇಪ್ ಆಗೋಗಿದೆ. ಏನ್ ನ್ಯಾಯ ಸಿಕ್ತು 8 ವರ್ಷ ಮಗುಗೆ? ಅದು ರೋಡ್ ಸೈಡ್ ಅಲ್ಲಿ ಮಲ್ಕೊಳ್ಳೋ ಮಗು. ಸರಿ ಸರ್. ವೆರಿ ಸ್ಯಾಡ್. ಎಲ್ಲಿದೆ ಈಗ? ರೀಸೆಂಟ್ ಸರ್, 3 ತಿಂಗಳ ಹಿಂದೆ ನಡೆದಿರೋ ವಿಷಯ ಇದು. ದಸರಾ. ಹಾ, ಹ್ಮ್. ಎಲ್ಲಿದೆ ಸೇಫ್ಟಿ? ಎಲ್ಲಿದೆ ನಿಮ್ ಮಕ್ಳಿಗೆ? ಸ್ಟ್ರಾಂಗ್ ಆಗಿದ್ರೆ ಇದೊಂದು ಟೈಟಲ್. ನಿಮ್ಮಂತೂ ಹೀರೋಯಿನ್ಸ್ಗಳು ಯಾವತ್ತೂ ಒಂದು ದಿನ ವಾಯ್ಸ್ ಔಟ್ ಮಾಡೋದ್ ಬದಲು ಎವ್ರಿ ಟೈಮ್ ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಸ್ಟೇಜ್ಗಳನ್ನ ನೀವು ಹಂಚ್ಕೊಂಡಾಗ ಯಾಕೆ ಇಂತಹ ವಿಚಾರಗಳನ್ನ ಸಮಾಜದ ಮೂಲೆ ಮೂಲೆಗೆ ತಲುಪುವಂತಹ ಪ್ರಯತ್ನ ಮಾಡಲ್ಲ? ಸರಿ, ಹೀರೋಯಿನ್ಸ್ಗೆನೆ ಟೈಟಲ್ ಕೊಟ್ಬಿಡ್ತಾ ಇದಾರಲ್ಲ ಇವರು. ಹ್ಮ್. ಪಾಪ ಮೊನ್ನೆ ಒಬ್ರು ಒಂದು ನನ್ನ ಸಹಾರ ನಟಿ ಒಬ್ರು ಹಂಚ್ಕೊಂಡ್ರು. ಹ್ಮ್. ವಿಷನ್ ಹೇಳ್ಕೋಬೇಕು ಅನ್ನಿಸ್ತು. ಅವ್ರು ಕಷ್ಟ ಪಡ್ತಾರೆ, ಅವ್ರು ದುಡಿತಾರೆ, ಹೀರೋಯಿನ್ಸ್ಗೆ ಟೈಟಲ್ ಬಿಡ್ತಾ ಇಲ್ಲ. ನಾನ್ ಓಕೆ, ನಾನು ಆನ್ಸರ್ ಮಾಡ್ತೀನಿ. ಪಾಪ ಹುಡುಗಿ ತುಂಬಾ ಸೈಲೆಂಟು, ಸಾಫ್ಟು, ಅವ್ರ ಹೆಸರು ಬೇಡ. ಬಟ್ ಆದ್ರೆ ಅವ್ರು ಒಂದ್ ಕಾರ್ ತಗೊಂಡ್ ರೀಸೆಂಟ್ ಆಗಿ ಏನ್ ಕಮೆಂಟ್ ಗೊತ್ತಾ ಸರ್? ಸೀರಿಯಲ್ ಮಾಡಲ್ಲ, ಸಿನಿಮಾ ಮಾಡಲ್ಲ, ಏನೂ ಮಾಡಲ್ಲ, ಕಾರು ಹೆಂಗ್ ತಗೊಂತಾರೆ? ಹಿಂಗ್ ಕಮೆಂಟ್. ಅಲ್ಲ, ಏನು ಮಾಡಲ್ಲ ಅಂತ ಅನ್ನೋದು ವೆರಿ ಬಿಗ್ ವರ್ಡ್. ಅದು ಏನು ಮಾಡಲ್ಲ ಅನ್ನೋದು ಕಾಣಿಸ್ಕೊಂತಾ ಇದಾರೆ ಅಲ್ವಾ? ಗೊತ್ತಿರ್ಬೇಕು. ಇಲ್ಲ ಅಂತ ಮತ್ತೆ ಕಾಣಿಸ್ಕೊಂತಾ ಇದಾರೆ ಅವರು. ಎಷ್ಟು ಸಿನಿಮಾಗಳು ಕಾಣಿಸ್ಕೊಂತಾ ಇದಾರೆ, ಎಲ್ಲಾ ನೋಡ್ತಾ ಇದಾರೆ, ಸೈನ್ ಮಾಡಿದಾರೆ, ಕಾಣಿಸ್ಕೊಂತಾ ಇದಾರೆ. ಅಥವಾ ಮನೇಲಿ ಸೆಟಲ್ ಆಗಿರ್ಬೋದಲ್ಲ, ಫ್ಯಾಮಿಲಿ ಅಪ್ಪ ಅಮ್ಮ ದುಡ್ಡಿಟ್ಟಿರ್ಬೋದು. ಈಗ ನಾನೇ ಹೇಳ್ತೀನಿ, ಈಗ ನನ್ ತಂದೆ ದುಡ್ಡಿಟ್ಟಿದ್ದಾರೆ, ನನ್ ಬೇಕಂದ್ರೆ ನಾಳೆ ಕೊಡಿಸ್ತಾರೆ. ಸಿನಿಮಾ ಮಾಡೇನೆ ನಾನ್ ಜೀವನ ಮಾಡ್ಬೇಕಂತಿಲ್ವಲ್ಲ. ಹಂಗೆ ಆಗೋಗಿದೆ ಸರ್. ಫ್ಯಾಮಿಲಿನ ಕನ್ಸಿಡರ್ ಮಾಡ್ತಾ ಇಲ್ಲ ಇಲ್ಲಿ. ಎಷ್ಟು ಹೆಣ್ಮಕ್ಳು ಸಫರ್ ಪಡ್ತಾ ಇದಾರೆ ಹೀರೋಯಿನ್ಸ್ ಅಂದ್ರೆ. ಒಂದು ಚಿಕ್ಕದೇನಾದ್ರು ಒಂದು ಐಟಮ್ ತಗೊಳಕ್ ಭಯ ಪಡ್ತಾ ಇದಾರೆ. ಓ, ಜನ ಟೈಟಲ್ ಹಾಕ್ಬಿಡ್ತಾ ಇದಾರಾ, ಎಲ್ಲಿಂದ ದುಡ್ಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೆಂಗ್ ಎದ್ರುಕೊಂತಾ ಇದಾರೆ. ನಾನು ಒಂದೇ ಮಾತಾಡಿ, ನಮಗೆ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಮಾತಾ. ಆ ಹುಡ್ಗಿ ಮೊನ್ನೆ ನಂಗೆ ಕಳಿಸ್ಬಿಟ್ಟು ನನ್ಗೆ ಹೇಳ್ಬೇಕಾದ್ರೆ ನಂಗೆ ಬೇಜಾರಾಗೋಯ್ತು. ಅವ್ರ ರಿಲೇಷನ್ ಯಾರೋ ಕಳ್ಸಿದ್ರಂತೆ ಆ ಹುಡ್ಗಿ ಫ್ಯಾಮಿಲಿಗೆ. ಕಾರು, ಸಿನಿಮಾ ಇಲ್ಲ, ದುಡ್ಡಿಲ್ಲ, ಅದಿಲ್ಲ. ಆ ಹುಡ್ಗಿ ಹೇಳ್ತಾ ಇದಾರೆ, ನನ್ನ ತಮ್ಮ ತಗೊಂಡಿರೋದದು ಕಾರು, ನಾನೇನೋ ಸುಮ್ನೆ ಫೋಟೋ ಹಾಕ್ತೆ. ಅವ್ರ ಫ್ಯಾಮಿಲಿ ಗೊತ್ತಾ, ಅವ್ರ ತಂದೆ ತಾಯಿ ಗೊತ್ತಾ? ಇನ್ನು ಕನ್ಫರ್ಮ್ ಮಾಡ್ದಂಗ ಆಗೋಯ್ತು. ಜನ ನೋಡಿ ಹೆಂಗಿದೆ.